ಸರ್ ನಮಸ್ತೆ. ನಮಸ್ಕಾರ. ಏನಿದು ಸರ್ ಧರ್ಮಸ್ಥಳ ಸತ್ಯಯಾತ್ರೆ ಅಂದ್ರೆ? ಧರ್ಮಸ್ಥಳದ ವಿಚಾರದಲ್ಲಿ ಇತ್ತೀಚಿನ ಬೆಳವಣಿಗೆಗಳನ್ನು ಜನತೆ ಗಮನಿಸ್ತಾ ಇದ್ದಾರೆ. ಇಲ್ಲ ಸಲ್ಲದ ಅಪವಾದಗಳನ್ನು ಸುಳ್ಳನ್ನು ರಾರಾಜಿಸುತ್ತಾ ಈ ಸರ್ಕಾರ SIT ತನಿಖೆ ಬೇರೆ ಮಾಡಿ, SIT ತನಿಖೆಯಲ್ಲಿ ಕೂಡ ಎಲ್ಲರೂ ಅದನ್ನು ಸ್ವಾಗತಿಸಿದ್ರು ಕೂಡ SIT ತನಿಖೆಯಲ್ಲಿ ಅಧಿಕಾರಿಗಳಿಗೆ ಒತ್ತಡ ಹೇರಿ ಸರ್ಕಾರ ತನಿಖೆಯ ರೀತಿಯನ್ನೇ ಬದಲಾಯಿಸಿರೋದು ಎಲ್ಲರ ಗಮನಕ್ಕೆ ಈಗಾಗಲೇ ಬಂದಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಕೂಡ ನಮ್ಮ ನೆಚ್ಚಿನ ನಾಯಕರಾದ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರ ಮಾರ್ಗದರ್ಶನದಲ್ಲಿ, ಮಾಜಿ ಮುಖ್ಯಮಂತ್ರಿಗಳಾದ ನಮ್ಮ ಅಧ್ಯಕ್ಷರಾದ ಕುಮಾರಣ್ಣನವರ ಅಧ್ಯಕ್ಷತೆಯಲ್ಲಿ ಮತ್ತು ನಮ್ಮ ನಿಖಿಲ್ ಕುಮಾರಸ್ವಾಮಿಯವರ ಸಾರಥ್ಯದಲ್ಲಿ ಇವತ್ತು ಧರ್ಮಸ್ಥಳದ ಈ ಅಪಪ್ರಚಾರದ ವಿರುದ್ಧ ಮತ್ತು SIT ತನಿಖೆಯನ್ನು ನಿಲ್ಲಿಸಿ NIA ತನಿಖೆಯನ್ನು ಮಾಡಬೇಕು ಅಂತೇಳಿ ಒತ್ತಾಯಿಸಿ ನಾವು ಕಾಲ್ನಡಿಗೆಯಲ್ಲಿ ಸ್ವಾಮಿಯ ದರ್ಶನದ ಮಾಡಿ ವೀರೇಂದ್ರ ಹೆಗಡೆ ಅವರಿಗೆ ಬೆಂಬಲವನ್ನು ಸೂಚಿಸಲಿಕ್ಕೆ ಎಲ್ಲ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರುಗಳು ಬಂದಿದ್ದೀವಿ. ಸರ್, ನೀವು ಧರ್ಮಸ್ಥಳ ಸತ್ಯಯಾತ್ರೆಯನ್ನು ಇವತ್ತು ಕೈಗೊಂಡಿದ್ದೀರಾ, ನಾಳೆ ಬಿಜೆಪಿ ಅವರು ಧರ್ಮಸ್ಥಳ ಚಾಲವನ್ನು ಕೈಗೊಂಡಿದ್ದಾರೆ. ಆದ್ರೆ ಒಂದೇ ದಿನ ಮಾಡ್ಬೋದಿತ್ತು ಅಂತ ಕೆಲವರು ವಾದ. ಅದೆಲ್ಲ ನಡೀತದೆ. ತುಂಬಾ ಜನ ಒಟ್ಟಿಗೆ ಬಂದ್ಬಿಟ್ರೆ ಇಲ್ಲಿ ಕೂಡ ಎಲ್ಲ ತರದ ತೊಂದರೆಗಳಾಗ್ತದೆ. ನಮ್ಮೆಲ್ಲರ ಉದ್ದೇಶ ಒಂದೇ, ಸತ್ಯಕ್ಕೆ ಜಯ, ಸತ್ಯಮೇವ ಜಯತೆ.